ಸೊಗಡಿನಲ್ಲಿ ಅವರದ್ದೇ ಆದಂತಹ ಭಾಷೆಯನ್ನ ಯೂಸ್ ಮಾಡಿಕೊಂಡು ಎಲ್ಲರನ್ನ ನಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರೇ ವೆಂಕಿ ಚಾರ್ಯ. ಬಯೋದಿರ್ಲಿ, ಆ ಭಾಷೆಗಳನ್ನ ಬಂದ್ರೆ ಆ ಪದಗಳನ್ನ ನಾವು ಕೇಳಿರ್ಲಿಕ್ಕಿಲ್ಲ. ಫಸ್ಟ್ ತೆವಲೇಶ್ ಅಂತ ಒಂದು ಪಾರ್ಟ್ ಮಾಡಿದ್ವಿ. ಕಡ್ತಿನ ಒಂದು ಫಂಕ್ಷನ್ ಐತಿ ಹೋಗ್ಬತ್ನಿ ಅಂತಾಳೆ. ಇಲ್ಲಿ ಊರವರು ಶೃಂಗಾರ ಮಾಡ್ಕೊಂಡು ಅಡ್ಡಾಡ್ತಿರೋ ನಾವು ಅಲ್ಲಿ ಬೆಟ್ಟ ವಹಿಸ್ಕೊಂತೀವಿ ಮ್ಯಾನೇಜರ್ ತಾಗೆ ಅಂತ ಒಂದೇಟ್ಗೆ ಅವಳಿಗೆ ಸಿಟ್ಟು ಬಂದು ಬಾರ ಅಪಾಯ ಒಂದು ಇಡಿಯ ಮಾಡು ಸಿದ್ದರಾಮಯ್ಯಗೂ ಮೋದಿಗೆಲ್ಲ ಕಳ್ಸೋಣ ಅಂತಾಳೆ. ಅವರೇ ನಿನ್ನ ಅಂಗಳದಾಗ ಆಡು ಬೆಳೆದಿದ್ರೆ ಮೋದಿ ಸಿದ್ದರಾಮಯ್ಯ. ಅಪ್ಪ ನಾನು ಮಂಗೇಶಿ ಅಂತಾನೆ. ಆಗಲ್ಲ ಕುದುರೆಗೆ ಫೋನ್ ಮಾಡ್ತೀಯ ಅಂತಾನೆ. ನಾನು ಊರಿಗೆ ಬೈತೀನಿ ಅಂತಾನೆ. ನಾನು ಇನ್ನೂ ಸತ್ತಿಲ್ಲ ಯಾಕೆ ಬತ್ತೀಯ ಹಂಗೆ. ಇಲ್ಲಿ 4 ಗಂಟೆಗೆ ಎದ್ದೇಳ್ತಾರೆ ಸೋಳಿ ಆಗುತ್ತೆ ಅಂದರೆ ಮದುವೆ ಮಾಡೋಣ. ಮೊನ್ನೆ ನಾವು ಬಂದು ಏರಿಡ್ದ ನಂಗೆ ಏನೋ ತಿಂದು ಒಂದು ಮಣ್ಣಿನ ತಟ್ಟಿ ಮನೆಯಿಂದ ಹೇಳ್ತಾ ಇದ್ದಿ ಅದಿನ್ನು ಗೊಬ್ಬರನ ಆಗಿಲ್ಲ ಅಲ್ಲೇ ಊರಿಗೆ ಬತ್ತೀನಿ ಅಂತಲ್ಲ. ಇನ್ನೆಂತ ಲಂಗಡ ನನ್ನ ಮಗಲ್ಲ ನೀನು. ತುಂಬಾ ಜನ ಅಂದ್ರೆ ಬಸ್ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ, ಅದರಲ್ಲಿ ಇರೋಂಥ ಪ್ರಯಾಣಿಕರಿಗೂ ಕೂಡ ಸೊ ಒಂದು ವಿಡಿಯೋ ಮಾಡಿದ್ರು. ಮನಂಗೆ ಹೊಸಡಿ ಊರಿಗಿರೋದು ಬರ ಮೇಲ್ಗಮ್ಮ ಆ ದೊಡ್ಡ ಮೇಲ್ಗೆ ಬಾರ ಅಂತ ಇಲ್ಲ ಬ್ಯಾಗ್ ತತ್ತಿಲ್ಲ ಅಂತ ಮೇಲೆ ಕೇಸಿ ಅದು ಕುತ್ಕೊ ಹೇಳಿ ಸರ್ಕಾರ ಐದು ಸಣ್ಣ ಹುಡುಗರ ಎದಳ ಮೇಲೆ ಕುತ್ಕೊ ಬರ ಸೀಟ್ ಕೊಡ್ತೀನಿ ನಾನು ಸೀಟ್ ಕೊಡ್ತೀನಿ ಬಾ ತುಂಬಿರುತ್ತೆ ಜಾಗನೇ ಇರ್ತಿಲ್ಲ ಕೊಡ್ತೀನಿ ಬಾ ಅಂತ ಹಚ್ಕೊಂಬೋದು. ಆಮೇಲೆ ಮುಂದಕ್ಕೆ ನೋಡ್ಕೊಂಬ. ಎಲ್ಲರ ಲೈಫಲ್ಲೂ ಒಂದೊಂದು ಕಹಿ ಘಟನೆಗಳನ್ನು ಆಗಿರುತ್ತೆ. ಇಲ್ಲಿ ಬೆಂಗಳೂರಿಗೆ ಬಂದಾಗೆಲ್ಲ ಎಷ್ಟೋ ಸರಿ ಇಂಟರ್ವ್ಯೂ ಹೋದಾಗ ನಮ್ಗೆ ಹಾಕೊಳ್ಳೆ ಬಟ್ಟೆ ಇರ್ತಿರಲಿಲ್ಲ ಸ್ಟಾರ್ಟಿಂಗು. ಅವ್ರಿನ್ನೂ ಮಾತಾಡಿಲ್ಲ ಏನಿಲ್ಲ. ನಾನು ಇದು ಡ್ರೆಸ್ತು ಎಲ್ಲ ನೋಡ್ಬಿಟ್ಟು ಇಂಟರ್ವ್ಯೂನೇ ಮಾಡಲಿಲ್ಲ, ಹಂಗೆ ಕಳಿಸ್ಬಿಟ್ರು. ಅಥವಾ ಹೀರೋಗಳಲ್ಲಿ ಯಾರು ಇಷ್ಟ, ಖಳನಾಯಕರಲ್ಲಿ ಯಾರು ಇಷ್ಟ, ಏನು ಮಾಸ್ ಅಂತ ಬಂದರೆ ಈಗ ದರ್ಶನ್ ಸರ್ ಇದ್ದಾರೆ. ಈಗ ಸ್ವಾಗ್ ಸ್ಟೈಲ್ ಇದೆ ಅಂತ ಬಂದರೆ ಸುದೀಪ್ ಸರ್ ಇದ್ದಾರೆ. ಅವರು ಅಂತ ಎಲ್ಲರೂ ಅಂದರೆ ಅವರು ಹೊಸಬ್ರನ್ನ ಅಥವಾ ಯಾರನ್ನೇ ಆಗಲಿ ಬೆಳೆಸಬೇಕು ಅನ್ನುವಂಥ ಒಂದು ಮನೋಭಾವ ಇದ್ದಂಥ ವ್ಯಕ್ತಿ. ಅಗ್ರಹಾರ ಜೈಲ್ ಪಾಲಾಗಿ ಸುಮಾರು ವರ್ಷಗಳ ಕಳೆದೋಯ್ತು. ಯಾವುದೇ ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೂ. ಮತ್ತೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಮಜಾ. ಅದೆಲ್ಲ ತುಂಬಾ ಮಾಸ್ ಆಗಿ ಫೈಟ್ ಸೀನ್ಗಳು ಇದ್ರೆ ನೆಮ್ಮದಿಯಾಗಿರ್ಬೇಕು.